ನಿಮ್ಮನ್ನು ಮೀಟ್ ಮಾಡೋದಕ್ಕೆ. ಸೊ ನಿಮ್ಮ ಸಪೋರ್ಟ್ ನಮ್ಮದು ತುಂಬ ಇಂಪಾರ್ಟೆಂಟ್. ಮೋಸ್ಟ್ ಸೀನಿಯರ್ ಪ್ಲಸ್ ಅವರೆಲ್ಲ ಇದ್ದಾರೆ. ಸೊ ಹೊಸಬರು ತುಂಬ ಜನ ಇವಾಗ ನೋಡ್ತಾ ಇದ್ದೀನಿ. ಸೊ ಎಲ್ಲರೂ ನಮಗೆ ಆಶೀರ್ವಾದ ಮಾಡಿ ನಮ್ಮದು ಇನ್ನೂ ಮುಂದಕ್ಕೆ ಹೋಗಿ ನಿಮ್ಮ ಆಶೀರ್ವಾದ ಬೇಕು. ಸೊ ಎಲ್ಲರಿಗೂ ನಮಸ್ಕಾರ. ಯಾಕಂದರೆ ಒಬ್ಬೊಬ್ಬರು ಹೆಸರು ಹೇಳಿದರೆ ನಾನೇ ತುಂಬ ಟೈಮ್ ತೊಗೊಳ್ತೀನಿ. ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ ಅವರು ಫೋನಲ್ಲಿ ಯಾರೋ ನಾವೇನಾದ್ರೆ ಸೀರಿಯಲ್ ಥರ ಮಾತಾಡ್ತೀವಿ. ನಾನು ಯಾರಿಗ ಫೋನ್ ಮಾಡಿದ್ರೆ ಹಲೋ ಹವರ್ ಯು, ಚೆನ್ನಾಗಿದ್ದೀರಾ, ಮನೆ ಎಲ್ಲ ಚೆನ್ನಾಗಿದ್ದೀರಾ ಹಂಗೆ ಮಾಡಿಬಿಟ್ಟು ಆಮೇಲೆ ನಾನು ಏನಕ್ಕೆ ಫೋನ್ ಮಾಡಿದ್ರು ಆ ಮಾತಕ್ಕೆ ಮಾಡ್ತಾ ಇದ್ವಿ. ಅವ್ರು ಹಂಗೆಲ್ಲ ಗೋಲ್ಡ್ ರೋಗ ಎಲ್ಲಿದ್ದೀರಾ, ಹೌದು ಹಿಂಗೆ ಹಂಗೆ ಟಕ್ಕನ್ ಕಟ್ ಮಾಡ್ತಾರೆ ಸರ್ ಅಂತ. ಮತ್ತೆ ನಾನು ಮಾತಾಡೋಂಗಿಲ್ಲ. ಅವ್ರು ಏನು ಬೇಕೋ ಅದು ಹೇಳ್ಬಿಟ್ಟು ಫೋನ್ ಕಟ್ ಮಾಡಿಬಿಡ್ತಾರೆ. ಮತ್ತೆ ನಾನೇನೋ ಮಾತಾಡ್ಬೇಕಂದ್ರೆ ಮತ್ತೆ ಫೋನ್ ಮಾಡಬೇಕು. ಸೊ ಅಲ್ಲಿಂದ ನಿಮ್ಗೆ ಗೊತ್ತಾಗುತ್ತೆ ಅವ್ರ ಮೈಂಡಿಗೆ ಏನು ಬೇಕೋ ಅದು ಮಾತ್ರ ಮಾಡ್ತಾರೆ. ಸೊ ಈ ಮೂವಿ ಸೀರಿಯಲ್ ಥರ ಇರಲ್ಲ. ತುಂಬ ಶಾರ್ಟ್ಕಟ್ ಅಲ್ಲಿ ಎಡಿಟರ್ ಹೇಳೋ ಥರ ಫುಲ್ ಫಾಸ್ಟ್ ಇರುತ್ತೆ. ಒಂಚೂರು ನೀವು ಅಲ್ಲಿದ್ರು ನಿಮಗೆ ಕತೆ ಅರ್ಥ ಆಗಲ್ಲ. ಸೊ ಆ ಥರ ಸ್ಪೀಡ್ ಕಟ್ಟಲ್ಲಿ ಮಾಡಿದ್ದಾರೆ. ಇದು ಟೀಸರ್ ನೋಡ್ಬೋದು, ಅದನ್ನು ನಿಮಗೆ ಗೊತ್ತಾಗಿದೆ. ಮತ್ತೆ ನಮ್ದು ಮೇಡಮ್ ಅವ್ರಿಗೆ ಹೇಳಬೇಕು, ಯಾಕಂದ್ರೆ ಅವರು ತುಂಬ ಥ್ಯಾಂಕ್ಸ್ ಮೇಡಮ್. ಐ ಆಮ್ ವೆರಿ ಹ್ಯಾಪಿ ಟು ಶೇರ್ ಒನ್ ಮೋರ್ ಮೂವಿ. ಅವ್ರ ಡೆಡಿಕೇಶನ್ ಅನ್ನು ನೋಡಿದ್ದೀನಿ. ಇನ್ನೊಂದು ಮೂವಿಯಲ್ಲಿ ಇಬ್ರು ಒಂದು ಫೈಟ್ ಮಾಡಿದ್ವಿ. ನಾವು ಹುಡುಗರು ಫೈಟ್ ಮಾಡೋದಕ್ಕೆ ತುಂಬ ಯೋಚನೆ ಮಾಡ್ತೀವಿ. ಹಿಂಗೆ ಮಾಡ್ಬೋದಾ ಹೆಂಗನ ಹರ್ಟ್ ಆಗುತ್ತಾ ಅಂತ. ಅವ್ರು ಹಂಗೆಲ್ಲ ಬಂದು ಇದು ಮಾಡೋಣ ಆ ಥರ ಡೆಡಿಕೇಶನ್ ಮಾಡ್ತಾರೆ. ಮತ್ತೆ ನಾವು ಹೊಡಿಬೇಕಾದ್ರೆ ಅವ್ರು ನನ್ಗೆ ಕೇಳ್ತಾರೆ, ಸರ್ ಈಗ ಓಕೆನಾ ಇದು ಅಂತ. ಬೇರೆಯವ್ರಿಗೆ ಕೇರ್ ತಗೊಂತಾರೆ, ಅವ್ರಿಗೆ ಅವ್ರು ಅದು ಯೋಚನೆ ಮಾಡಲ್ಲ ಮಾಡ್ತೀನಿ ಅಂತ. ಸೊ ಅಂತ ಅವ್ರ ಡೆಡಿಕೇಶನು. ಸೊ ತುಂಬ ಥ್ಯಾಂಕ್ಸ್ ಮೇಡಮ್. ಐ ಆಮ್ ಶೇರಿಂಗ್ ಒನ್ ಆಫ್ ಕ್ಯಾರೆಕ್ಟರ್ ಇನ್ ಯುವರ್ ಮೂವಿ. ಸೊ ಇದು 50th ಮೂವಿ. 100% ಇದು ಒಂದು ಗೋಲ್ಡನ್ ಮೂವಿನ ಇರುತ್ತೆ ಮೇಡಮ್ಗೆ. ನಮ್ದು ಕನ್ನಡ ಇಂಡಸ್ಟ್ರಿಗೆ ಇದು ಒಂದು ಒಳ್ಳೆ, ಯಾಕಂದ್ರೆ ಹೀರೋಯಿನ್ ಓರಿಯೆಂಟೆಡ್ ತುಂಬಾ ಕಮ್ಮಿ ಮೂವಿ ಬರ್ತಾ ಇದೆ. ಬಟ್ ಬರೋ ಮೂವಿ ಎಲ್ಲ ಇವಾಗ ಇನ್ನೂ ಜಾಸ್ತಿ ಬರಬೇಕು. ಯಾಕಂದ್ರೆ ತುಂಬಾ ಹೀರೋಯಿನ್ಸ್ಗಳು ಬೇರೆ ಸಾಂಗ್ಸ್ಗಳಿಗೆ ಮತ್ತೆ ರೊಮ್ಯಾನ್ಸ್ ಮಾತ್ರ ಯೂಸ್ ಮಾಡ್ತಾರೆ. ಹಂಗೆಲ್ಲ ಹೀರೋಯಿನ್ಸ್ಗಳಿಗೆ ವ್ಯಾಲ್ಯೂ ಇರುತ್ತೆ ಅಂತ ಹೇಳ್ಬಿಟ್ಟು ಮಾಡಿರೋ ತ್ರಿವಿಕ್ರಮ್ ರಘು ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಪ್ಲೇ ಮಾಡಿದ್ದೇನೆ. ಡೈರೆಕ್ಟರ್ ಸರ್ ಬಂದು ಕತೆ ಹೇಳುವಾಗ ಅವರು ಹೇಳಿದ್ರು, ಒಂದು ಓದು ಬರಹ ಗೊತ್ತಿಲ್ಲದ ಒಂದು ಹುಡುಗಿ ಡಿಟೆಕ್ಟಿವ್ ಆಗ್ತಾಳೆ ಅಂತ. ಆ್ಯಂಡ್ ದಿಸ್ ಮೂವಿ ಇಸ್ ಫಿಲ್ಡ್ ವಿತ್ ಸಸ್ಪೆನ್ಸ್ ಆ್ಯಂಡ್ ಮೇನ್ಲಿ ಒಂದು ಫೀಮೇಲ್ ಸೆಂಟ್ರಿಕ್ ಮೂವಿ. ಸೊ ನನಗೆ ಕತೆ ತುಂಬ ಇಷ್ಟ ಆಯಿತು. ಅದಕ್ಕಿಂತ ಜಾಸ್ತಿ ಡೈರೆಕ್ಟರ್ ಸರ್ ನನಗೆ ಹೇಳುವಾಗ ನಾನು ಪ್ರಿಯಾಂಕಾ ಮೇಡಮ್ ಜೊತೆ ಕೆಲಸ ಮಾಡ್ತೇನೆ ಅಂತ, ಎಸ್ಪೆಷಲಿ ಅವರದೇ ಯಂಗ್ ತೀಕ್ಷ್ಣ ರೋಲ್ ಪ್ಲೇ ಮಾಡ್ತೇನೆ ಅಂತ, ಐ ವಾಸ್ ಇನ್ ದ ಕ್ಲೌಡ್ 9 ಅಂತ ಹೇಳ್ಬಹುದು. ಇಟ್ ವಾಸ್ ಅ ಪ್ರೌಡ್ ಮೂಮೆಂಟ್ ಫಾರ್ ಮೀ. ಯಾಕಂದ್ರೆ ಚಿಕ್ಕ ವಯಸ್ಸಿನಿಂದಲೇ ಅವ್ರದ್ದು H2O ಸಿನಿಮಾದು ಹೂವೆ ಹಾಡನ್ನ ಕೇಳಿ ಐ ವಾಸ್ ಯು ಬಿಗ್ ಫ್ಯಾನ್ ಮ್ಯಾಮ್. ಸೊ ನಮ್ಮ ಮಂಗಳೂರಲ್ಲಿ ನಿಮಗೆ ತುಂಬಾ ಫ್ಯಾನ್ಸ್ ಇದ್ದಾರೆ. ನೀವು ಅಟ್ಲೀಸ್ಟ್ ಒಂದ್ಸಲ ಮಂಗಳೂರಿಗೆ ಬರಲೇಬೇಕು ಮ್ಯಾಮ್. ಹೌದಾ? ಓಕೆ, ಶೋರ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಸಪೋರ್ಟ್ ಆ್ಯಂಡ್ ಇಟ್ಸ್ ಮೈ ಆನರ್ ಟು ವರ್ಕ್ ವಿತ್ ಯು ಮ್ಯಾಮ್. ಹಾಗೆ ನಾನು ಮಾತಾಡುವ ಶೈಲಿ ಮಂಗಳೂರು ಕನ್ನಡ. ಬಟ್ ಈ ಸಿನಿಮಾಕ್ಕಾಗಿ ಬೆಂಗಳೂರು ಕನ್ನಡ ಬೇಕಾಗಿತ್ತು. ಸೊ ಡೈರೆಕ್ಟರ್ ಸರ್ ಅವರು ನನಗೆ ತುಂಬ ಪ್ರಾಕ್ಟೀಸ್ ಕೊಟ್ಟಿದ್ದಾರೆ, ತುಂಬ ಹೆಲ್ಪ್ ಮಾಡಿದ್ದಾರೆ, ತಾಳ್ಮೆಯಿಂದ ನನಗೆ ಮಾರ್ಗದರ್ಶನ ನೀಡಿದ್ದಾರೆ. ಸೊ ಮತ್ತೊಮ್ಮೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ತ್ರಿವಿಕ್ರಮ್ ಸರ್. ಹಾಗೆ ನಿಮ್ಮೆಲ್ಲರ ಹತ್ರ ರಿಕ್ವೆಸ್ಟ್ ಇದೆ, ಈ ಡಿಟೆಕ್ಟಿವ್ ತೀಕ್ಷ್ಣ ಸಿನಿಮಾ ನೀವು ನೋಡಬೇಕು, ನಮ್ಮ ಟೀಮಿಗೆ ನಿಮ್ಮದು ಸಪೋರ್ಟ್ ಮಾಡಬೇಕು, ಹಾಗೆ ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ಟೀಮ್ ಮೇಲೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಮೇಲೆ ಕುಳಿತಿರ್ತಕ್ಕಂಥ ಎಲ್ಲ ಕಲಾವಿದರು, ನಿರ್ಮಾಪಕರು, ನಿರ್ದೇಶಕರು, ಪ್ರಿಯಾಂಕಾ ಮೇಡಮ್, ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಮೂಲಕ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಟು ಯು 50th ಮೂವಿಗೆ. ತುಂಬ ಒಳ್ಳೆ ಕಥೆನ ಆಯ್ಕೆ ಮಾಡ್ಕೊಂಡಿದ್ದಾರೆ 50th ಮೂವಿಲಿ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಇವ್ರ ಪಾತ್ರ. ಓವರ್ ಆಲ್ ಸಿನಿಮಾ ಇದರಲ್ಲಿ ನಂದು ಹೌದು, ಅಫ್ಕೋರ್ಸ್ ಇವ್ರು ಹೇಳಿದ ಹಾಗೆ ಎಮೋಷ್ನಲ್ ಪಾತ್ರನೇ. ಆದರೆ ಸಂಪೂರ್ಣವಾಗಿ ಅದನ್ನೇ ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕೆಂದರೆ ಶುರುವಾಗೋದು ಹಾಗೆ, ಕಥೆಯ ಮೂಲಕನೂ ಅಷ್ಟೇ, ಪಾತ್ರದ ಮೂಲಕನೂ ಅಷ್ಟೇ, ಶುರುವಾಗೋದು ಎಮೋಷ್ನಲಿನೇ ಶುರುವಾದರೂ ಆಮೇಲೆ ಅದು ಏನೇನು ಚಾಲೆಂಜಸ್ನ ಫೇಸ್ ಮಾಡ್ತಾ ಹೋಗುತ್ತೆ, ಹೇಗೆ ಒಂದು ಹೆಲ್ಪ್ಲೆಸ್ ಮದರ್ ಟರ್ನ್ ಆಗ್ತಾ ಹೋಗ್ತಾಳೆ ಅನ್ನೋದೇ ಕಥೆಯ ಸಾರಾಂಶ ಆಗ್ತಾ ಹೋಗುತ್ತೆ ನನ್ನ ಪಾತ್ರದ ಕಡೆಗೆ. ಯಾಕೆಂದರೆ ಡಿಟೆಕ್ಟಿವ್ ತೀಕ್ಷ್ಣ ಅಂದರೆ ಒಂದೇ ಕೇಸ್ ಏನಲ್ವಲ್ಲ, ಬೇಕಾದಷ್ಟು ಕೇಸ್ಗಳನ್ನ ಅವರು ಡೀಲ್ ಮಾಡ್ತಾ ಇರ್ತಾರೆ. ನಮ್ಮ ಕೇಸಲ್ಲಿ ಬಂದಾಗ ಆ ರೀತಿಯಾದಂಥ ಕಥೆನ ತ್ರಿವಿಕ್ರಮ್ ಮಾಡಿದ್ದಾರೆ. ತುಂಬ ಇಂಟ್ರೆಸ್ಟಿಂಗ್ ಪಾತ್ರ ಏನಂದರೆ, ತ್ರಿವಿಕ್ರಮ್ ನಮಗೆ ಕತೆ ಹೇಳೋಕ್ಕೆ ಅಂತ ಬಂದಾಗ, ಈ ಪಾತ್ರ ನೀವು ಒಪ್ಕೋತೀರಾ, ಮಾಡ್ತೀರಾ, ಇರ್ತೀರಾ ಮೇಡಮ್, ಆದರೆ ಫುಲ್ ಸಿನಿಮಾ ಅಂತೇನಲ್ಲ, ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಕೇಳಿದ್ರು.
ನಂಗೆ ಅವರಲ್ಲಿ ಫಸ್ಟ್ ಕಾಣಿಸಿದ್ದು ಸಿನಿಮಾ ಮಾಡಬೇಕು ಅಂತ ಅವರಲ್ಲಿರೋ ಒಂದು ಛಲ ಮತ್ತು ಶ್ರದ್ಧೆ. ಮಾಡ್ತೀನಿ ನಾನು ಇದನ್ನ ಅನ್ನೋ ಒಂದು ಛಲ. ತುಂಬ ಚೆನ್ನಾಗಿ ಕತೆ ನರೇಟ್ ಮಾಡಿದ್ರು, ಅದರಂತೆಯೇ ನಡೆಸ್ಕೊಂಡು ಹೋದ್ರು. ಎಲ್ಲೂ ಏನು ಹೇಳೋದೊಂದು ಮಾಡೋದೊಂದು ಆ ಥರ ಏನೂ ಮಾಡಲಿಲ್ಲ. ಅವ್ರು ತುಂಬ ಒಳ್ಳೆ ಸಪೋರ್ಟಿವ್ ಪ್ರೊಡ್ಯೂಸರ್ಸ್ ಸಿಕ್ಕಿರೋದ್ರಿಂದ ಕಥೆನೂ ತುಂಬ ಚೆನ್ನಾಗಾಯಿತು, ಸಿನಿಮಾ ತುಂಬ ಚೆನ್ನಾಗಾಯಿತು. ಕಷ್ಟಪಟ್ಟು ಮಾಡಿದ್ರು ಎಲ್ಲರೂ ಸಪೋರ್ಟಿವ್ ಆಗಿ. ಅವ್ರ ಬೆನ್ನ ಹಿಂದೆ ತುಂಬ ಜನ ಇದ್ದಾರೆ, ಈಗಲೂ ಎಲ್ಲ ಅಲ್ಲಿ ನಿಂತ್ಕೊಂಡಿದ್ದಾರೆ. ಕೌಶಿಕ್ ನನ್ನ ಮಗನ ಪಾತ್ರ ಮಾಡಿದ್ದಾನೆ, ಅವನು ಅಲ್ಲೇ ನಿಂತ್ಕೊಂಡಿದ್ದಾನೆ. ತುಂಬ ಒಳ್ಳೆ ಆ್ಯಕ್ಟರ್ ಅವನು ಕೂಡ. ಈ ಸಿನಿಮಾ ಒಂದು ಚೆನ್ನಾಗಿ ಮೂಡ್ ಬರಬೇಕು ಅಂದರೆ ಒಂದು ತಂಡದ ಸಹಾಯ ಮುಖ್ಯ ಅಂತ ಆಗುತ್ತಲ್ವಾ. ಹಾಗೆ ಅಂತ ನನಗೆ ಒಂದು ಶಾಕು, ಬಿಕಾಸ್ ನನಗೂ ತುಂಬಾ ಕಲಿಬೇಕು ಅನಿಸ್ತಿದೆ. ಐ ಆಮ್ ಸ್ಟಿಲ್ ಅ ಸ್ಟೂಡೆಂಟ್ ಆಫ್ ಸಿನಿಮಾ, ಬಟ್ ತುಂಬಾನೇ ಖುಷಿ ಆಗ್ತಿದೆ, ಎಸ್ಪೆಷಲಿ ಟು ಶೇರ್ ದಿಸ್ ಡಯಸ್ ವಿತ್ ಆಲ್ ದೀಸ್ ವಂಡರ್ಫುಲ್ ಪೀಪಲ್. ಮುನಿ ಪ್ರಸನ್ನ ಅವ್ರಿಗೆ ತುಂಬಾ ಮಿಸ್ ಮಾಡ್ತಾ ಇದೀವಿ. ಅವಳು ತುಂಬಾ ಒಂದು ಪಿಲ್ಲರ್ ತರ ನಿಂತಿದ್ರು, ಈ ಮೂವಿ ಕಂಪ್ಲೀಟ್ ಆಗಬೇಕು. ಲಾಸ್ಟ್ ಮಂತ್ ವರೆಗೂ ನನ್ನ ಹತ್ರ ತುಂಬಾ ಮಾತಾಡ್ತಾ ಇದ್ರು ರಿಲೀಸ್ ಮಾಡ್ಬೇಕಂತ. ಇವತ್ತು ಅವ್ರು ಹಾಸ್ಪಿಟಲ್ ಅಲ್ಲಿ ಇದ್ದಾರೆ, ಸೊ ಐ ಹೋಪ್ ಅಂಡ್ ಪ್ರೇ ದಟ್ ಹಿ ಗೆಟ್ಸ್ ವೆಲ್ ಸೂನ್. ಅಂಡ್ ಖಂಡಿತ ಪುರುಷೋತ್ತಮ್ ಅವರು, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್ ಆಲ್ಸೋ ಟು ರಿಲೀಸ್ ದಿಸ್ ಫಿಲ್ಮ್. 50ನೇ ಮೂವಿ ಅಷ್ಟು ಈಸಿ ಅಲ್ಲ ಆಕ್ಚುಲಿ. ಎವ್ರಿ ಮೂವಿ ಲೈಕ್ ಮ್ಯಾಮ್ ಸೆಡ್ ಒಂದು ಟೀಮ್ ವರ್ಕ್ ಖಂಡಿತ. ಸೊ ನಿಮ್ಮ ಜೊತೆಲಿ, ಈ ಟೀಮ್ ಜೊತೆಲಿ ಲೈಕ್ ಇಟ್ಸ್ ಆಲ್ ಅ ಜರ್ನಿ. ಸೊ ಒಂದು ದೊಡ್ಡ ಫ್ಯಾಮಿಲಿ ಕ್ರಿಯೇಟ್ ಆಗಿತ್ತು. ಆಲ್ಮೋಸ್ಟ್ 25 ವರ್ಷದ ಜರ್ನಿ ನಂದು ಮೂವೀಸ್ನಲ್ಲಿ. ಸೊ ಐ ಹ್ಯಾವ್ ಅ ಹ್ಯೂಜ್ ಫ್ಯಾಮಿಲಿ, ಆ್ಯಂಡ್ ಆ ಫ್ಯಾಮಿಲಿ ಸಪೋರ್ಟ್ ಇಂದಾನೆ ಐ ಥಿಂಕ್ ಇಟ್ ವಾಸ್ ಪಾಸಿಬಲ್ ದಟ್ ನನ್ನ 50th ಮೂವಿ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೆ. ಆ್ಯಂಡ್ ನನ್ನ ಪ್ರತಿಯೊಂದು ಮೂವಿ ಟೀಮ್ಸ್ಗೆ ನಾನು ಥ್ಯಾಂಕ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು, ಬಿಕಾಸ್ ಅವರಿಂದಾನೇ ಇದು ಸಾಧ್ಯ ಆಗಿತ್ತು ನನಗೆ. ಆ್ಯಂಡ್ ಆಲ್ಸೋ ಮೈ ಫ್ಯಾಮಿಲಿ, ಬಿಕಾಸ್ ಖಂಡಿತ ಉಪೇಂದ್ರ ಅವ್ರು ನಮ್ಮ ಮಕ್ಕಳು ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ನನ್ನ ಮದುವೆ ನಂತರ ಮತ್ತೆ ಮೂವೀಸ್ ಮಾಡ್ತೀನಿ ಅಂತ ನನಗೆ ಆ್ಯಕ್ಚುಲಿ ಅದು ಗೊತ್ತಿರಲಿಲ್ಲ ಆ್ಯಂಡ್ ಅನ್ಕೊಂಡಿರಲಿಲ್ಲ. ಸೊ ನಾನು ತುಂಬ ಐ ಜಸ್ಟ್ ಫಾಲೋ ಮೈ ಹಾರ್ಟ್. ಮದುವೆ ಆದೆ, ಆಮೇಲೆ ಒಂದಷ್ಟು ಆಫರ್ಗಳು ಬಂತು, ಓಕೆ ಮಾಡೋಣ, ಇದು ಟ್ರೈ ಮಾಡೋಣ, ಅದು ಟ್ರೈ ಮಾಡೋಣ ಅಂತ ಒಂದು ವಿತ್ ಮೈ ಗಟ್ ಫೀಲಿಂಗ್ ಮುಂದೆ ಹೋಗಿದ್ದೀನಿ. ಆ್ಯಂಡ್ ಅದ್ರ ಜೊತೆಲಿ ಆಡಿಯನ್ಸ್ ಸಪೋರ್ಟ್ ಸಿಕ್ಕಿದೆ. ನೀವು ತುಂಬ ಸಪೋರ್ಟ್ ಮಾಡಿದ್ದೀರ. ಆಲ್ಮೋಸ್ಟ್ ಎಲ್ರಿಗೂ ಹೆಸರುಗಳು ಗೊತ್ತಿದೆ ನನಗೆ ಇಲ್ಲಿ ಉಪಸ್ಥಿತ ಆಗಿರೋದು. ಸೊ ಆ ಥರ ಒಂದು ಸ್ಟ್ರಾಂಗ್ ಫ್ಯಾಮಿಲಿ ಇದೆ ನನಗೆ. ಸೊ ಐ ಫೀಲ್ ವೆರಿ ಬ್ಲೆಸ್ಡ್. ಆ್ಯಂಡ್ ಆಫ್ಟರ್ ಮದುವೆ ನಂತರ ನನ್ನ ಜರ್ನಿಯಲ್ಲಿ ನನಗೆ ತುಂಬ ಒಳ್ಳೆ ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕಿದೆ. ಸೊ ಐ ಫೀಲ್ ವೆರಿ ಲಕ್ಕಿ. ಮಮ್ಮಿ, ದೇವಕಿ, ಉಗ್ರಾವತಾರ್ ಆ್ಯಂಡ್ 1980. ಸೊ ಇಂಥವು ಆಮೇಲೆ ಲೈಫ್ ಇಸ್ ಬ್ಯೂಟಿಫುಲ್ ಇನ್ನೊಂದಷ್ಟು ಬರೋದಿದೆ. ಬಟ್ ಈ ಥರ ಸ್ಕ್ರಿಪ್ಟ್ಗಳು ಬರೋದು ಇದೆಯಲ್ಲ, ಅದು ತುಂಬ ಮುಖ್ಯ. ಸೊ ನನ್ನ ಆಯ್ಕೆಯಾಗಿ ನನಗೆ ಆಸೆ ಇರುತ್ತೆ, ಬಟ್ ಮೇಕರ್ಸು ನನ್ನನ್ನು ಆಯ್ಕೆ ಮಾಡಿ ಈ ಥರ ಪಾತ್ರಗಳ ಮಾಡ್ಬೋದು, ಇದು ಬಿಸ್ನೆಸ್ ಆಗ್ಬೋದು ಅಂತ ಒಂದು ಅನ್ಕೋಬೇಕು, ಆವಾಗನೇ ಮೂವೀಸ್ ಆಗೋದು. ಸೊ ಹಾಗೆ ಈ ಮೂವಿ ರಘು ನನ್ನ ಹತ್ರ ಬಂದಾಗ